ಹಾಯ್ ಫ್ರೆಂಡ್ಸ್, ನಾವಿವತ್ತೊಂದು ಚಿಕನ್ ಪದಾರ್ಥ ಮಾಡುವ. ಗ್ರೇವಿ ಟೈಪು ವೈಟ್ ಚಿಕನ್ ಗ್ರೇವಿ ಅಂತ ಮಾಡೋಣ. ಈಗ ಅದನ್ನು ಟ್ರೈ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. 1 kg ಚಿಕನ್ ತೊಗೊಂಡಿದ್ದೀನಿ ನಾನು. ಈ ಚಿಕನ್ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದಕ್ಕೆಲ್ಲ ಮಸಾಲೆ ಏನು ನೋಡುವ. ನಾನು ಮಸಾಲೆ ನೋಡಿ, ಒಂದು 4 ರಿಂದ 5 ಕಾಯಿ ಮೆಣಸು ಇಟ್ಕೊಂಡಿದ್ದೀನಿ. 1-1.5 ಸ್ಪೂನಷ್ಟು ಕಾಳು ಮೆಣಸು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಮತ್ತು 1-2 ದೊಡ್ಡದು 2 ನೀರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಬಡೆ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ. ಮತ್ತು ನೋಡಿ, ಇಲ್ಲಿ 1.5 ಸ್ಪೂನಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು 2 ಸ್ಪೂನಲ್ಲಿ 2 ಸ್ಪೂನಷ್ಟು ಪುಟಾಣಿ ಕಡ್ಲೆ ತೊಗೊಂಡಿದ್ದೀನಿ ನೋಡಿ ಇಲ್ಲಿ. ಮತ್ತು ಸ್ವಲ್ಪ ಒಂದು ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಚಕ್ಕೆ ಲವಂಗ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಒಂದು 4 ರಿಂದ 5 ಏಲಕ್ಕಿ ಇಟ್ಕೊಂಡಿದ್ದೀನಿ. ಅದು ಕ್ಯಾಮರಾ ಇಟ್ಟದ್ದು ಸರಿಯಾಗಲಿಲ್ವೇನೋ, ಒಂದು ಸ್ವಲ್ಪ ಕಾಣ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಚಕ್ಕೆ ಲವಂಗ ಇಷ್ಟು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಫ್ರೈ ಎಲ್ಲ ಮಾಡೋದು ಬೇಡ. ಫ್ರೈ ಮಾಡಿದರೆ ಯಾವಾಗ ನ್ಯಾಚುರಲಾಗಿ ಫ್ರೈ ಮಾಡಿದಾಗ ಇಲ್ಲಿ ನೋಡಿ 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕುವ ಅಂತ. ಮತ್ತು 2 ರಿಂದ 3 ಇಂಚು ಶುಂಠಿ ತೊಗೊಂಡಿದ್ದೀನಿ ನೋಡಿ. ಶುಂಠಿ ಸಿಪ್ಪೆ ತೆಗೆದಿಲ್ಲ, ಹಾಗೆ ನಾನು ಯಾವಾಗಲೂ ಸಿಪ್ಪೆ ತೆಗೆಯೋದಿಲ್ಲ, ಹಾಗೆ ತೊಳೆದು ಹಾಗೆ ತೊಗೊಳ್ಳೋದು. ಅದ್ರ ಮೇಲೆ ಬಣ್ಣದೆಲ್ಲ ತೆಗೆದು ಹಾಗೆ ತೊಗೊಳ್ಳೋದು. ಮತ್ತು ನೋಡಿ, ಸ್ವಲ್ಪ ಗಸಗಸೆ ಹಾಕುವ. ಒಂದು ಒಳ್ಳೆ ಡಿಫ್ರೆಂಟಾಗಿ ಬರಲಿ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಒಳ್ಳೆಯದಾಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಇಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈಗ ನಾವೇನು ಮಾಡುವ ಅಂದರೆ, ಇದನ್ನೆಲ್ಲ ತಗೊಂಡು ನಾವೊಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ನೋಡಿ. ಚಿಕನ್ನು ಚೆಂದ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ನಾವೊಂದು ಗ್ರೈಂಡ್ ಮಾಡ್ಕೊಂಡು ಬರೋ ಸಣ್ಣಕ್ಕೆ. ನಾವು ಐಟಮ್ ತೊಗೊಂಡಿದ್ದೀನಿ ನೋಡಿ. ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿದ್ದೀನಿ ಆಲ್ರೆಡಿ. ಇದು ನೀರುಳ್ಳಿ ಮೇಯ್ನ್. ಇದಕ್ಕೆ ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ, ನೀರುಳ್ಳಿ ಜಾಸ್ತಿ ಹಾಕಿದ್ರೆ ಗ್ರೇವಿ ಚೆಂದ ಬರ್ತದೆ, ತಿಕ್ಕಾಗಿ ಒಳ್ಳೆ ಬರ್ತಕ್ಕೆ ಇದಾಗಿ. ಇದನ್ನೆಲ್ಲ ತೆಗೆದು ಇದಕ್ಕೆ ಹಾಕಿಬಿಡುವ. ನಾವು ಏನೆಲ್ಲ ಸಾಮಾನು ತೊಗೊಂಡಿದ್ವಿ ಐಟಮ್ ಎಲ್ಲ ತೆಗೆದು ಮಾಡಿಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣ ಗ್ರೇವಿ ಇದು ಕಡ್ದುಕೊಂಡು ಬರೋ ಸಣ್ಣ ಪೇಸ್ಟ್ ಅಂತ ಮಾಡ್ಕೊಳ್ಳುವ. ಸಣ್ಣ ಪೇಸ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಯಾಕೆಂದರೆ ತೆಂಗಿನಕಾಯಿ ಹಾಕಿದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರಲಿ ಅಂತೇಳಿ ಒಂದು ಅರ್ಧದಲ್ಲಿ ಕಾಲು ಅಂಶ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈ ತೆಂಗಿನಕಾಯಿ ಸಹ ಹಾಕಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರುವ. ಇಷ್ಟು ತೆಂಗಿನಕಾಯಿ ತೊಗೊಂಡು ಆ ತೆಂಗಿನಕಾಯಿ ಅರ್ಧಕ್ಕೆ ಹಾಕಿ ಸಣ್ಣ ಗ್ರೈಂಡ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ. ಇಲ್ಲಿ ಈಚೆ ಸೈಡಲ್ಲಿ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಿಸಿಲಿಗೆ ತೆಂಗಿನ ಎಣ್ಣೆ ಹಾಕ್ಕೊಂಡು ಅದನ್ನಂತ ಒಂದು ದೊಡ್ಡ ನೀರುಳ್ಳಿ ಕಟ್ ಮಾಡಿಕೊಂಡು ಅದು ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡುವ. ನಾವು ಇದಕ್ಕೆ ಕೊತ್ತಂಬರಿ, ಕೆಂಪು ಮೆಣಸು, ಟೊಮಟೊ ಏನು ಹಾಕೋದು ಬೇಡ. ಇದನ್ನು ಡಿಫ್ರೆಂಟಾಗಿ ಮಾಡೋದಂದರೆ ಮಾತ್ರ ಭಾರಿ ಒಳ್ಳೆಯದಾಗಿತ್ತು, ಟೇಸ್ಟ್ ಆಗಿತ್ತು. ಮಾತ್ರ ನಾನು ಟ್ರೈ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ಕೊಂತು. ಇದನ್ನು ನೋಡಿ, ಈಗ ಇದು ಫ್ರೈ ಆಗಿದೆ. ಈ ಚಿಕನ್ ತೊಳೆದಿಟ್ಟ ಚಿಕನ್ ಎಲ್ಲ ಅದಕ್ಕೆ ಹಾಕುವ. ನಿಮಗೆ ಈ ದೊಡ್ಡ ಪೀಸ್ ಉಂಟು, ನಿಮಗೆ ಬೇಕಾದ್ರೆ ಚಿಕ್ಕ ಪೀಸ್ ಬೇಕಾದ್ರೆ ಚಿಕ್ಕ ಪೀಸ್ ಮಾಡ್ಕೊಳ್ಳಿ. ಈಗ ಇದನ್ನು ಅನ್ನ ಹಾಕಿ ಅದಕ್ಕೆ ಸ್ವಲ್ಪ ನಾವು ಮೇಲಿಂದ ಮೇಲಿಗೆ ಉಪ್ಪು ಹಾಕಬೇಕು. ಉಪ್ಪು ಅಂದರೆ ಅದಕ್ಕೆ ಉಪ್ಪು ಹಿಡಿಬೇಕಂತೇಳಿ ಉಪ್ಪು ಹಾಕಬೇಕು. ಒಂದು ತಿರುಗಿಸ್ಕೊಟ್ಟು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಡುವ. ಇದನ್ನು ಉಪ್ಪು ಹಾಕಿದ ನಂತರ ಅದನ್ನು ಹಾಗೆ ಮುಚ್ಚಿಡುವ. ಅದರಲ್ಲೇ ಉಪ್ಪು ನೀರಾಗಿ ಬೇಯಲಿ. ಮುಚ್ಚಿಟ್ಟರೆ ಬೆಂದೋಗ್ತದೆ. ಹಾಗೆ ಬೆಂದೋಗುವ. ಇದನ್ನೀಗ ಬೇಯಿಸ್ಲಿಕ್ಕೆ ಒಂದು ಸ್ವಲ್ಪ ಬೇಯಿಸಿದರೆ ಸಾಕು ನೋಡಿ. ಇಷ್ಟು ಬೆಂದಿದೆ. ಈ ಬೆಂದ ಟೈಮಲ್ಲಿ ನಾವೆಂತ ಮಾಡುವ ಅಂದರೆ, ಅದು ಇದುಂಟಲ್ಲ, ನಾವು ಕಡ್ದ ಮಸಾಲೆ ಉಂಟಲ್ಲ, ಅದನ್ನು ಇದರೊಟ್ಟಿಗೆ ಹಾಕಿಬಿಡುವ. ಇದಕ್ಕೆ ನೀರೆಂತ ಹಾಕಲಿಲ್ಲ ನಾನು, ಹಾಗೆ ನೀರು ಬಿಟ್ಟಿದೆ. ಚಿಕನ್ನಲ್ಲಿದ್ದ ನೀರು ಬಿಟ್ಟಿದೆ. ನಾನಿಲ್ಲಿ ಮಿಕ್ಸಿಲಿದ್ದ ಗ್ರೇವಿ ಕಡ್ದದೇ ಉಂಟಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕಿದ್ದೇನೆ ನೋಡಿ. ಇದನ್ನೆಲ್ಲ ಹಾಕಿ ಚೆಂದ ಮಾಡಿ ಮಿಕ್ಸಿ ತೊಳೆದ ನೀರು ನೀವು ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಅಂದರೆ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಮಿಕ್ಸಿನೂ ನೀರು ತೊಳೆದಿದ್ದು ನೀರು ಹಾಕಲಿಲ್ಲ ನಾನು. ಯಾಕೆಂದರೆ ನನಗೆ ಇಷ್ಟ ಗಟ್ಟಿ ಬೇಕಿತ್ತು. ಹಾಗಾಗಿ ಇಡ್ಲಿಗೆ, ನೀರು ದೋಸೆಗೆಲ್ಲ ಒಳ್ಳೆಯದಾಗ್ತದೆ ಇದು. ಹಾಗಾಗಿ ನಾನು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಹೀಗೆ ಇದನ್ನು ಮಾತ್ರ ನೀವು ಸ್ಲೋ ಗ್ಯಾಸಲ್ಲಿ ಬೇಯಿಸಬೇಕು. ಸ್ಲೋ ಗ್ಯಾಸಲ್ಲಿ ಬೇಯಿಸಿದರೆ ಅದು ತಡ ಹಿಡಿಯೋ ಸಾಧ್ಯತೆ ಬೇಕುಂಟು ನೋಡಿ. ನಾನು ಈಗ ತಿಕ್ಕಾಗಿ ನೋಡಿ ಸ್ಲೋ ಗ್ಯಾಸಲ್ಲಿ ಬಂದಾಗ ಎಲ್ಲ ಗೋಡಂಬಿದೆಲ್ಲ ಪೇಸ್ಟ್ ಎಲ್ಲ ಬಿಟ್ಕೊಂಡು ತುಂಬ ರುಚಿಯಾಗಿ ಚೆಂದ ಬಂದಿದೆ. ಇದಕ್ಕೆ ನಾವೀಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಅದು ತುಂಬ ಸ್ಲೋ ಗ್ಯಾಸಲ್ಲಿ ಬೇಯಿಸಬೇಕು, ಫಾಸ್ಟ್ ಇಟ್ಕೊಳ್ಬಾರ್ದು. ಗೋಡಂಬಿ ಎಲ್ಲ ಹಾಕಿ ತಲೆ ಹಿಡಿದು ಬಿಡ್ತದೆ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇದಕ್ಕೆ ಒಂದು ಲಿಂಬೆ ಹಿಂಡಿ ಹಾಕಿದ್ರೆ, ನಾವು ಹುಳಿ ಹಾಕಲಿಲ್ಲ, ಟೊಮೊಟೊ ಹಾಕಲಿಲ್ಲ, ಏನು ಹಾಕಲಿಲ್ಲ. ಅದರಲ್ಲಿ ಒಂದು ಒಳ್ಳೆ ಟೇಸ್ಟ್ ಬರಬೇಕು ಅಂದರೆ ನಾವು ಸ್ವಲ್ಪ ಲಿಂಬೆ ಹಾಕಲೇಬೇಕು. ಅದಕ್ಕೆ ಒಂದು ಲಿಂಬೆನನ್ನೇ ಹಿಂಡುವ. ಹೀಗೆ ನೋಡಿ, ಒಂದು ಲಿಂಬೆ ಹಿಂಡಿ ಒಂದು ಚೂರು ಅಲ್ಲಿಗೆ ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ಬಿಸಿ ಅಂದರೆ ಸ್ಲೋ ಗ್ಯಾಸಲ್ಲಿ ಒಂದು 2 ನಿಮಿಷ ಬಿಟ್ಟರೆ ಅದು ಅಲ್ಲಿಗೆ
ಲಿಂಬೆ ಎಲ್ಲ ಹಿಡ್ಕೊಂಡು ಹಸಿ ವಾಸನೆಲ್ಲ ಹೋಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಹೀಗೆ ಚೆಂದಾಗಿದೆ. ಇದನ್ನು ಮಾತ್ರ ನಾನು ಇಡ್ಲಿಗಂತ ಮಾಡಿದ್ದು ತುಂಬ ಒಳ್ಳೆಯದಾಗಿದೆ. ನೀವು ಒಂದು ಸಲ ಮಾಡಿ ನೋಡಿ ಹೇಗಾಗ್ತದೆ ಅಂತ. ನಾವು ಒಂದೇ ನಮೂನೆ ಚಿಕನ್ ಕಡ್ದು ಮಾಡಿ ಇಟ್ಟರೆ ಅದೊಂಥರ ಡಿಫ್ರೆಂಟಾಗಿ ಟೇಸ್ಟಾಗಿ ತಿನ್ನಬೇಕಂದ್ರೆ ನಾವು ಹೋಟೆಲಲ್ಲೆಲ್ಲ ಈ ಥರ ಮಾಡಿ ಕೊಟ್ಟದ್ದು ತಿಂದರೆ ಹೇಗೆ ರುಚಿಯಾಗಿರುತ್ತೆ ಹಾಗೆ ಸಹ ರುಚಿಯಾಗಿದೆ. ನೀವು ಸಹ ಮಾಡಿ ನೋಡಿ ಹೇಗಾಗಿದೆ ಅಂತ ನೀವು ನನಗೆ ಕಮೆಂಟಲ್ಲಿ ಮಾತ್ರ ಗ್ಯಾರಂಟಿ ತಿಳಿಸ್ಬೇಕು, ಖಂಡಿತವಾಗಿ ತಿಳಿಸ್ಬೇಕು. ನಾನು ಇಡ್ಲಿಗೆ ಮಾಡಿದ್ದು ತುಂಬ ಒಳ್ಳೆಯದಾಗಿದೆ. ನೀವು ಸಹ ಮಾಡಿ ನೋಡಿ ಹೇಗಾಗಿದೆ ಅಂತ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿ. ಹಾಗೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡೋದಂತ ಮರಿಬೇಡಿ. ಎಲ್ಲ ಧನ್ಯವಾದಗಳು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.